ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಪವನ್ ಜೋಶಿ ಮಾಡುವಂತಹ ನಮಸ್ಕಾರಗಳು. ಭಗವಂತ ಬ್ರಹ್ಮನಿಂದ ಪೂಜಿಸಲ್ಪಟ್ಟು ಆ ಗಣಪತಿ ದೇವರು ಆ ಸತ್ಯಲೋಕದಿಂದ ತಪೋಲೋಕಕ್ಕೆ ಬರುವಾಗ ಅಲ್ಲಿ ಚಂದ್ರನು ಹೇಗೆ ಅಪಹಾಸ್ಯ ಮಾಡಿದನು, ಶಾಪಕ್ಕೆ ಗುರಿಯಾದನು, ಮತ್ತು ಯಾರು ಭಾದ್ರಪದ ಶುದ್ಧ ಚೌತಿಯೆಂದು ಚಂದ್ರ ದರ್ಶನ ಮಾಡುವರೋ ಅಪವಾದಕ್ಕೆ ಕಷ್ಟಕ್ಕೆ ಗುರಿಯಾಗುವರು ಎನ್ನುವುದನ್ನು ತಿಳಿದಿದ್ದೇವೆ. ಅಲ್ಲಿ ಚಂದ್ರನು ಕ್ಷಮಾಯಾಚನೆಯನ್ನು ಮಾಡಿದಾಗ ಶಮಂತಕೋಪಾಖ್ಯಾನವನ್ನು ಶ್ರವಣ ಮಾಡುವುದರಿಂದ ಈ ಚಂದ್ರ ದರ್ಶನದ ದೋಷ ಅಥವಾ ಶಾಪ ವಿಮೋಚನೆ ಆಗುವುದು ಅಂತ ಹೇಳಿ ಶುಕಮುನಿಗಳು ಶ್ರೀಮದ್ ಭಾಗವತದಲ್ಲಿ ನಮಗೆ ಉಪದೇಶವನ್ನು ಮಾಡ್ತಾರೆ. ಭಾಗವತದ ದಶಮಸ್ಕಂಧ ಉತ್ತರಾರ್ಧ ಭಾಗದಲ್ಲಿ 60ನೇ ಅಧ್ಯಾಯ. ಶುಕಮಹಾಮುನಿಗಳು ಅಲ್ಲಿ ಸತ್ರಾರ್ಜಿತನು ಶಮಂತಕ ಮಣಿ ಸಹಿತವಾಗಿ ಸತ್ಯಭಾಮೆಯನ್ನು ಕೃಷ್ಣನಿಗೆ ವಿವಾಹ ಮಾಡಿಕೊಟ್ಟನು, ಶಮಂತಕ ಮಣಿಯನ್ನು ವರದಕ್ಷಿಣೆ ರೂಪದಲ್ಲಿ ನೀಡಿದನು ಅಂತ ಶುಕಮುನಿಗಳು ಉಪದೇಶ ಮಾಡ್ತಾರೆ ಪರೀಕ್ಷಿತ ರಾಜನಿಗೆ. ಆಗ ಆ ಪರೀಕ್ಷಿತ ಮಹಾರಾಜ ಸವಿಸ್ತಾರವಾಗಿ ಕೇಳ್ತಾನೆ, ಏನಿದು ಶಮಂತಕ ಮಣಿ, ಯಾಕೆ ಅದನ್ನು ಕೊಟ್ಟ ಕೃಷ್ಣನಿಗೆ ಅಂದಾಗ ಸವಿಸ್ತಾರವಾಗಿ ಶುಕಮಹಾಮುನಿಗಳು ಆ ಪರೀಕ್ಷಿತ ಮಹಾರಾಜನಿಗೆ ಈ ಕಥೆಯನ್ನು ಹೇಳ್ತಾರೆ. ಸತ್ರಾರ್ಜಿತ ತನಯಾಂ ತನ್ವೀಂ ಕೃಷ್ಣಾಯ ಕೃತಕೀಭಿಷಃ ಸ್ಯಮಂತಕಕೇನ ಮಣಿನಾಂ ಸ್ವಯಂ ಉದ್ದೇನ ಇತತ್ತವಾನ್ ಅಂತ ಒಂದು ಶ್ಲೋಕ. ಸೂರ್ಯನ ಪ್ರಿಯ ಮಿತ್ರನೂ ಹೌದು, ಪ್ರಿಯ ಭಕ್ತನೂ ಹೌದು. ಸೂರ್ಯಸ್ಯ ಭಕ್ತಸ್ಯ ಪರಂ ಸಖಾ ಅಂತ ಬರ್ತದೆ. ಅಲ್ಲಿ ಸತ್ರಾರ್ಜಿತ ಅನ್ನುವ ಒಬ್ಬ ಯಾದವ ಕುಲದ ಮಹಾರಾಜ, ದ್ವಾರಕಾ ನಗರದ ರಾಜ. ಈ ಸತ್ರಾರ್ಜಿತ ಅವನಿಗೊಬ್ಬ ಸಹೋದರ ಪ್ರಸೇನ ಅಂತ. ಸತ್ರಾರ್ಜಿತ ಮತ್ತು ಪ್ರಸೇನ ಇವರಿಬ್ಬರು ಉಗ್ರಸೇನ ಅನ್ನುವ ಮಹಾರಾಜನ ಮಕ್ಕಳು. ತಮಗೆಲ್ಲ ಗೊತ್ತಿದ್ದ ಹಾಗೆ ಶ್ರೀಕೃಷ್ಣ ಪರಮಾತ್ಮನು ಕಂಸನನ್ನು ಸಂಹರಿಸಿ ಆ ಸಿಂಹಾಸನದ ಮೇಲೆ ಕೂಡಲಿಲ್ಲ. ಕಂಸ ಎನ್ನುವ ರಾಕ್ಷಸ ತಾನು ಬೇಗ ಅಧಿಕಾರಕ್ಕೆ ಬರಬೇಕು ಅನ್ನೋ ದುರುದ್ದೇಶದಿಂದ ದುರಾಸೆಯಿಂದ ತನ್ನ ತಂದೆಯಾದ ಉಗ್ರಸೇನನ್ನೇ ಬಂದಿ ಮಾಡಿ ಕಾರಾಗೃಹದಲ್ಲಿಟ್ಟು ತಾನು ರಾಜ್ಯಭಾರ ಮಾಡ್ತಾ ಇದ್ದ. ಅಂಥ ದುಷ್ಟ ದುರಾಚಾರಿ ಆ ಕಂಸ. ಆ ದುಷ್ಟ ಸಂಹಾರವನ್ನು ಮಾಡುವುದಕ್ಕಾಗಿ ಅವತರಿಸಿದಂಥ ಕೃಷ್ಣ ಕಂಸನನ್ನು ಸಂಹರಿಸಿ ಉಗ್ರಸೇನನನ್ನು ಪಟ್ಟಾಭಿಷೇಕ್ತನಾಗಿ ಮಾಡಿ ಅವನು ರಾಜ್ಯಭಾರ ಮಾಡಲಿಕ್ಕೆ ಬಿಟ್ಟಿರ್ತಾನೆ. ಅಂಥ ಉಗ್ರಸೇನನ ಸುತರೆ ಈ ಸತ್ರಾರ್ಜಿತ ಮತ್ತು ಪ್ರಸೇನ. ಈ ಸತ್ರಾರ್ಜಿತ ಒಂದು ದಿವಸ ಸಮುದ್ರ ದಂಡೆಯಲ್ಲಿ, ದ್ವಾರಕೆಯ ಗುಜರಾತ್ ಅಂತ ನಾವೇನು ಕರಿತೇವೆ, ಅಲ್ಲಿ ಈ ಸೂರ್ಯನಾರಾಯಣನನ್ನು ಕುರಿತು ಅಹೋರಾತ್ರಿ ವರ್ಷಗಟ್ಟಲೆ ತಪಸ್ಸನ್ನು ಮಾಡ್ತಾನೆ. ಕೆಲವೊಂದು ಕಡೆ ಸಮುದ್ರದ ಆಳದಲ್ಲಿ ಕುಳಿತು ಅಂತಾರೆ, ಸಮುದ್ರ ದಂಡೆಯಲ್ಲಿ ಕುಳಿತು ಅಂತಾರೆ. ಒಟ್ಟು ಸೂರ್ಯನನ್ನು ಕುರಿತು ತಪಸ್ಸನ್ನು ಮಾಡ್ತಾನೆ. ಸೂರ್ಯನು ಮೆಚ್ಚಿ ಆ ಸತ್ರಾರ್ಜಿತನನ್ನು ಸೂರ್ಯಲೋಕಕ್ಕೆ ಕರೆದು ಆನಂದದಿಂದ ಸಂತೋಷದಿಂದ ಆ ಸೂರ್ಯಮಣಿ, ಆ ಸ್ಯಮಂತಕ ಮಣಿಯನ್ನು ಆ ಸತ್ರಾರ್ಜಿತನಿಗೆ ಅನುಗ್ರಹಿಸಿ ವರರೂಪದಲ್ಲಿ ಕೊಟ್ಟು, ಇದು ಪ್ರತಿನಿತ್ಯ 8 ಭಾರವಾದ ಬಂಗಾರವನ್ನು ಸೃಷ್ಟಿಸಿ ಕೊಡುತ್ತದೆ. ಭಾಗವತದಲ್ಲಿ ಅದಕ್ಕೆಲ್ಲ ಶ್ಲೋಕಗಳು ಬರ್ತದೆ. ಈ ಸ್ಯಮಂತಕ ಮಣಿಯನ್ನು ಶ್ರದ್ಧಾ ಭಕ್ತಿಯಿಂದ ಶುದ್ಧತೆಯಿಂದ ಪೂಜಿಸಬೇಕು, ಅದು ನಿಮಗೆ ಅನುಗ್ರಹಿಸುತ್ತದೆ. ಮತ್ತು ಯಾರ ರಾಜ್ಯದಲ್ಲಿ ಈ ಸ್ಯಮಂತಕ ಮಣಿ ಇರುತ್ತದೆಯೋ ಆ ರಾಜ್ಯದಲ್ಲಿ ಬಡತನ, ದುಃಖ, ದೈನ್ಯ, ದಾರಿದ್ರ್ಯ, ರೋಗ ರುಜಿನಗಳು ಬರುವುದಿಲ್ಲ. ಪ್ರಳಯ, ಭೂಕಂಪ, ಮಹಾಪಾತಕ, ಉಲ್ಕಾಪಾತಗಳು ಆಗುವುದೇ ಇಲ್ಲ. ಕಳ್ಳತನ, ಚೋರ ಭಯ, ಅಗ್ನಿ ಭಯ, ದರೋಡೆತನ ಆಗುವುದೇ ಇಲ್ಲ. ಅಸೂಹೆ, ದ್ರೋಹ ಚಿಂತನೆ, ಇಂಥ ಘಟನೆಗಳು, ಭಾವನೆಗಳೇ ಅಲ್ಲಿಯ ಜನರಲ್ಲಿ ಉದ್ಭವಿಸುವುದಿಲ್ಲ. ಅಷ್ಟು ಪ್ರಬಲಶಾಲಿ, ಅಷ್ಟು ಶ್ರೇಷ್ಠವಾದ ಪವಿತ್ರವಾದ ಮಣಿ ಈ ಸ್ಯಮಂತಕ ಮಣಿ ಅಂತ ಹೇಳಿ ಸೂರ್ಯನು ಅನುಗ್ರಹಿಸ್ತಾನೆ.
ಆ ಸೂರ್ಯಮಣಿ, ಆ ಸ್ಯಮಂತಕ ಮಣಿಯನ್ನು ಕೊರಳಿನಲ್ಲಿ ಧರಿಸಿ ಸೂರ್ಯಲೋಕದಿಂದ ದ್ವಾರಕೆಗೆ ಧರೆಗಿಳಿ ಬರ್ತಾ ಇರಬೇಕಾದಾಗ ಎಲ್ಲ ಜನರು ಗಾಬರಿ ಆಗ್ತಾರೆ. ಇದೇನಪ್ಪ ಪ್ರಕಾಶ, ನಮ್ಮ ದ್ವಾರಕೆಯ ದರ್ಶನಕ್ಕಾಗಿ ಸ್ವತಃ ಸೂರ್ಯನೇ ಧರೆಗಿಳಿದು ಬರ್ತಾ ಇದ್ದಾನಲ್ಲೋ ಅನ್ನೋ ಭಾವನೆ ಜನರಲ್ಲಿ ಜಾಗೃತಿ ಆಗ್ತದೆ. ಆಗ ಆ ಸತ್ರಾರ್ಜಿತ ಆ ಸೂರ್ಯಮಣಿಯನ್ನು ತೆಗೆದುಕೊಂಡು ತನ್ನ ಅರಮನೆ ಒಳಗೆ ಬರ್ತಾನೆ. ಅರಮನೆಗೆ ಬಂದು ಅನಂತ ಬ್ರಾಹ್ಮಣರು, ತುಂಬ ಜನ ಬ್ರಾಹ್ಮಣರನ್ನು, ಶತಬ್ರಾಹ್ಮಣರನ್ನೆಲ್ಲ ಕರೆಸಿ ಆ ಬ್ರಾಹ್ಮಣರಿಂದ ಆ ಶಮಂತಕ ಮಣಿಗೆ ವಿಧಿಪೂರ್ವಕವಾಗಿ ಪೂಜೆಯನ್ನು ಮಾಡಿಸ್ತಾನೆ. ಬ್ರಾಹ್ಮಣ ಭೋಜನವನ್ನು ಮಾಡಿಸ್ತಾನೆ. ಬಹಳ ಶುದ್ಧತೆಯಿಂದ ಮಡಿಯಿಂದ ಉತ್ತಮವಾದ ತನ್ನ ಅರಮನೆಯ ದೇವಾಲಯದಲ್ಲಿ ಅದನ್ನು ಇಟ್ಟು ಅದನ್ನು ಪೂಜಿಸ್ತಾ ಇರ್ತಾನೆ. ಅದು ಪ್ರತಿನಿತ್ಯ 8 ಭಾರ, ಕೆಲವೊಂದು ಕಡೆ ಒಬ್ಬೊಬ್ಬರು ಒಂದೊಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. 8 ಭಾರ ಅಂದರೆ ಇವತ್ತಿನ ಕಾಲದಲ್ಲಿ ನಾವೇನು ತೊಲೆ ಅಂತ ಕರಿತೀವಲ್ಲ, ಅದು 20 ಅಥವಾ 25 ತೊಲೆ ಒಂದು ಭಾರ ಅಂದರೆ 160 ಅಥವಾ 200 ತೊಲೆ ಬಂಗಾರವನ್ನು ಪ್ರತಿನಿತ್ಯ ಆ ಸ್ಯಮಂತಕ ಮಣಿ ಪೂಜಿಸುವವರಿಗೆ ನೀಡುತ್ತದೆ. ಮತ್ತು ಯಾವಾಗ ಯಾರಿಂದ ಅದು ಮೈಲಿಗೆ ಆಗ್ತದೆ, ಅಶುದ್ಧಿ ಆಗ್ತದೆ, ಅವರನ್ನು ಅದು ನಾಶ ಮಾಡ್ತದೆ ಅಂತ ಕೂಡ ಆ ಮಣಿಯ ಮಹಿಮೆ ಇರ್ತದೆ. ಅಂಥ ಸ್ಯಮಂತಕ ಮಣಿಯನ್ನು ಆ ಸತ್ರಾರ್ಜಿತನು ಮನೆಯಲ್ಲಿ ದೇವರ ಮುಂದೆ ಇಟ್ಟು ದಿನನಿತ್ಯ ಪೂಜಿಸ್ತಾ ಇರ್ತಾನೆ. ಒಂದು ದಿನ ಪರೀಕ್ಷಾರ್ಥವಾಗಿ ಶ್ರೀಕೃಷ್ಣ ಪರಮಾತ್ಮ, ಯಾಕಂದ್ರೆ ಅವನಿಗೆ ಜರಾಸಂಧನ ಭಯ ಇರ್ತದೆ, ಆ ಜರಾಸಂಧನಿಗೆ ಏನು ಮೃತ್ಯು ಸಮೀಪಿಸಿರೋದಿಲ್ಲ, ಸಕಾಲಕ್ಕಾಗಿ ಕೃಷ್ಣ ಕಾಯ್ತಾ ಇರ್ತಾನೆ. ಹಾಗಾಗಿ ವಿಶ್ವಕರ್ಮನನ್ನು ಕರೆಸಿ ಸಮುದ್ರ ತೀರದಲ್ಲಿ ದ್ವಾರಕಾ ಎಂಬ ಸುಂದರವಾದ ಪಟ್ಟಣವನ್ನು ನಿರ್ಮಾಣ ಮಾಡಿರ್ತಾನೆ. ಅಲ್ಲಿ ಸತ್ರಾರ್ಜಿತನ ಜೊತೆ ಅವನು ವಾಸ ಮಾಡ್ತಾ ಇರ್ತಾನೆ. ಸತ್ರಾರ್ಜಿತನ ಹತ್ರ ಬಂದು ಕೃಷ್ಣ ಪರಮಾತ್ಮ ಒಂದು ಪ್ರಾರ್ಥನೆಯನ್ನು, ಒಂದು ನಿವೇದನೆಯನ್ನು ಮಾಡ್ತಾನೆ. ಸತ್ರಾರ್ಜಿತ, ಈ ಮಣಿ ಯಾರ ಬಳಿ ಇರ್ತದೆ ಅವರಿಗೆ ಅನಂತ ಶಕ್ತಿ ಪ್ರಾಪ್ತಿ ಆಗ್ತದೆ, ಅವ್ರಿಗೆ ಯಾವುದೇ ಥರದ ಶತ್ರು ಭಯ ಇರೋದಿಲ್ಲ, ಎಲ್ಲ ಸಂಹಾರ ಶಕ್ತಿ ಅವ್ರಿಗೆ ಪ್ರಾಪ್ತ ಆಗ್ತದೆ, ಇದನ್ನು ನನಗೆ ಕೊಟ್ಟು ಬಿಡು ಅಂತ ಸತ್ರಾರ್ಜಿತನಲ್ಲಿ ಕೃಷ್ಣ ಪರಮಾತ್ಮ ಒಂದು ನಿವೇದನೆಯನ್ನು ಕೊಡ್ತಾನೆ. ಸತ್ರಾರ್ಜಿತನಿಗೆ ಗೊತ್ತದ ಕೃಷ್ಣ ಪರಮಾತ್ಮನು 64 ವಿದ್ಯೆಯನ್ನು ಕಲಿತವನು, ತ್ರಿಕಾಲ ಜ್ಞಾನಿಯು, ಭಗವಂತನ ಅವತಾರ, ಎಲ್ಲವೂ ಚರಾಚರವು ಅವನ ಅನುಗ್ರಹದಿಂದಲೇ, ಅವನ ಒಂದು ಅಂತಃಕರಣದಿಂದಲೇ ನಡೆಯುತ್ತಾ ಇದೆ ಅದು ಗೊತ್ತದ. ಮನಸ್ಸಿನಲ್ಲಿ ದ್ವಂದ್ವ ಇದ್ದರೂ ಕೊಡಲಿಕ್ಕೆ ಮನಸ್ಸಾಗದೆ ಆ ಸತ್ರಾರ್ಜಿತ ನಿರಾಕರಿಸಿಬಿಡ್ತಾನೆ. ನಿರಾಕರಿಸಿ ಇಲ್ಲ ಇದು ನನ್ನ ಬಳಿಯೇ ಇರಲಿ ಅಂದುಬಿಡ್ತಾನೆ. ಮನಸ್ಸಿನಲ್ಲಿ ದ್ವಂದ್ವ ಹುಟ್ಟಾಗ್ತದೆ ಸತ್ರಾರ್ಜಿತನಿಗೆ. ಆ ಪರಮಾತ್ಮ ಸ್ವರೂಪಿಯಾದಂತಹ ಕೃಷ್ಣನು ಕೇಳಿದಾಗ ನಾನು ಕೊಟ್ಟಿಲ್ಲ ಅಂದ್ರೆ ನನಗೇನೋ ಒಂದು ಆಘಾತಕ್ಕಾದದ ಅಂತ ಅವನಲ್ಲಿ ಮನಸ್ಸಿನಲ್ಲಿ ಒಂದು ದ್ವಂದ್ವ ಹುಡುತ್ತದೆ. ಯಾಕಂದರೆ ಸತ್ರಾರ್ಜಿತ ಏನು ದುಷ್ಟಬುದ್ಧಿ ಉಳ್ಳಂತಹ ರಾಜ ಅಲ್ಲ, ಬಹಳ ಸಾತ್ವಿಕ ಗುಣವುಳ್ಳುವಂತಹ ಮತ್ತು ಧರ್ಮಗಳನ್ನು ತಿಳಿದಂತಹ ರಾಜನಾಗಿದ್ದ. ಅಂಥ ರಾಜನು ಕೂಡ ಮನಸ್ಸು ಮಾಯೆ, ಚಂಚಲತೆ, ಆಸೆ ಇಂದಾಗಿ ಅದನ್ನು ಕೃಷ್ಣನಿಗೆ ಕೊಡುವುದಿಲ್ಲ ಅಂತ ನಿರಾಕರಿಸ್ತಾನೆ. ಮುಂದೆ ಒಂದು ದಿನ ಸತ್ರಾರ್ಜಿತನ ಸಹೋದರನಾದಂತಹ ಪ್ರಸೇನ ಆ ಸ್ಯಮಂತಕ ಮಣಿಯನ್ನು ಒಂದು ಮಾಲೆಯನ್ನಾಗಿ ಮಾಡಿಕೊಂಡು ಒಂದು ತನ್ನ ಸರಕ್ಕೆ ಹಾಕಿಕೊಳ್ತಾನೆ. ಕೃಷ್ಣ ಮತ್ತು ಆ ಸತ್ರಾರ್ಜಿತನ ಸಹೋದರ ಪ್ರಸೇನ ಇಬ್ಬರೂ ಸೇರಿ ಕಾಡಿನಲ್ಲಿ ಬೇಟೆಯನ್ನು ಆಡಲಿಕ್ಕೆ ಹೋಗ್ತಾರೆ. ಯಾವುದೋ ಒಂದು ವಿಷಯ ವಾಕ್ಯಾರ್ಥದಲ್ಲಿ ಕೃಷ್ಣನಿಗೂ ಮತ್ತು ಪ್ರಸೇನನಿಗೂ ವಾಗ್ವಾದ ಆಗಿ ಮನಸ್ತಾಪವಾಗಿ ಪ್ರಸೇನ ಮತ್ತು ಕೃಷ್ಣ ಇಬ್ಬರು ಬೇರೆ ಬೇರೆ ಆಗಿಬಿಡ್ತಾರೆ. ಅಲ್ಲಿ ಏನಾಗಿರ್ತದಂದ್ರೆ ಆ ಪ್ರಸೇನ ಸ್ನಾನ ಸಂಧ್ಯಾ ನಿತ್ಯ ಕರ್ಮಗಳನ್ನು ಮಾಡದೆ, ಅಶುದ್ಧತೆಯಿಂದ ಶುಚಿರಭೂತನಾಗದೆ ಅಶುದ್ಧವಾದ ಒಂದು ಅಶ್ವವನ್ನು ಏರಿರ್ತಾನವ. ಹಾಗಾಗಿ ಆ ಸ್ಯಮಂತಕ ಮಣಿ ಅವನನ್ನು ರಕ್ಷಣೆಯನ್ನು ಮಾಡಿ ಅದರ ಬದಲಾಗಿ ಅವನಿಗೆ ಶಿಕ್ಷೆಯನ್ನು ಕೊಡುವಂಥ ಸ್ಥಿತಿಯಲ್ಲಿರ್ತದೆ. ದುರಾದೃಷ್ಟವಶಾತ್ ಆ ಮಣಿಯನ್ನು ತಗೊಂಡು ಆ ಕುದುರೆಯನ್ನು ಏರಿ ಕೃಷ್ಣನಿಂದ ಬೇರೆಯಾಗಿ ಕಾಡಿನ ಒಳಗಡೆ ಹೋದಾಗ ಒಂದು ಸಿಂಹ, ವ್ಯಾಘ್ರ, ಹುಲಿ, ಸಿಂಹ ಅಲ್ಲ ಹುಲಿ, ಆ ಪ್ರಸೇನನ ಬಳಿರತಕ್ಕಂಥ ಹೊಳೆಯುವ ಮಣಿಯನ್ನು ನೋಡಿ ಏನೋ ಒಂದು ಆಸೆಯಾಗಿ ಅವನ ಮೇಲೆ ಹಾರಿ ಅವನನ್ನು ಬೀಳಿಸಿ ಆ ಕುದುರೆಯನ್ನು ಕೊಂದು ಪ್ರಸೇನನ ಮೇಲೆ ಪ್ರಹಾರ ಮಾಡಿ ಅವನನ್ನು ಸಂಹಾರ ಮಾಡಿ ಆ ಮಣಿಯನ್ನು ತೊಗೊಂಡು ಹೋಗ್ಬಿಡ್ತದೆ. ಆ ಹುಲಿಗೇನೋ ಗೊತ್ತಿಲ್ಲ, ಅದೇನು ಮಣಿ ಏನೋ ಗೊತ್ತಿಲ್ಲ, ಏನೋ ಒಂದು ಆಸೆಯಿಂದ ಅದು ಅವನನ್ನು ಸಂಹಾರ ಮಾಡ್ತದೆ. ಅಲ್ಲಿ ಕುದುರೆನೂ ಸಾಯ್ತದೆ, ಪ್ರಸೇನನು ಸಾಯ್ತಾನೆ. ಆ ಹುಲಿ ಅದನ್ನು ತೊಗೊಂಡು ಮುಂದೆ ಹೋಗ್ತಾ ಇರ್ತದೆ. ಅಲ್ಲಿ ಜಾಂಬುವಂತ ಅನ್ನುವ ಒಂದು ಐತಿಹಾಸಿಕ ಪುರಾಣ ಸ್ವರೂಪ ಯಮದೇವರ ಅವತಾರವೇ ಅಂತ ಕರೀಬಹುದು. ಅಂಥ ಒಂದು ಜಾಂಬುವಂತ ಅನ್ನುವ ಒಂದು ಪ್ರಾಣಿ, ಕರಡಿ
ಆ ಹುಲಿಯ ಕೈಲಿದ್ದಂಥ ಮಣಿಯನ್ನು ನೋಡಿ ತನಗೆ ಪಡೆಯಬೇಕೆನ್ನುವ ಆಸೆಯಿಂದ ಆ ಹುಲಿಯ ಜೊತೆ ಯುದ್ಧವನ್ನು ಮಾಡಿ ಹುಲಿಯನ್ನು ಸಂಹಾರ ಮಾಡಿ ಹುಲಿಯನ್ನು ಕೊಂದು ಆ ಮಣಿಯನ್ನು ತೆಗೆದುಕೊಂಡು ತನ್ನ ಕಲ್ಲಿನ ಒಂದು ಗುಹೆ ಇರ್ತದೆ. ಇವತ್ತಿಗೂ ನೀವು ಗುಜರಾತಕ್ಕೆ ಹೋದರೆ ಅಲ್ಲಿ ಜಾಂಬುವಂತನ ಗುಹೆ ಇದೆ, ದೊಡ್ಡ ಗುಹೆ. ಆ ಗುಹೆಯನ್ನು ನೀವು ನೋಡಬಹುದು. ಆ ಗುಹೆಯ ಒಳಗೆ ಹೋಗಿ ಇರ್ತದೆ. ಆ ಜಾಂಬುವಂತ ಅನ್ನುವ ಆ ಕರಡಿ ಸಿಂಹವನ್ನು ಕೊಂದು ಆ ಮಣಿಯನ್ನು ಯಾಕೆ ತೊಗೊಂಡಿರ್ತಂದ್ರೆ ಆ ಜಾಂಬುವಂತನಿಗೆ ಒಂದು ಸಣ್ಣ ಶಿಶು ಇರ್ತದೆ. ಆ ಶಿಶುವಿಗೆ ಆಡಲಿಕ್ಕೆ ಇದು ಅನುಕೂಲ ಆಗ್ತದೆ ಅಂತ ತೊಗೊಂಡು ಬಂದು ಆ ಗುಹೆಯಲ್ಲಿ ಒಂದು ತೊಟ್ಟಿಲಲ್ಲಿ ಒಂದು ಸಣ್ಣ ಶಿಶು ಮಲಗಿರ್ತದೆ. ಆ ಶಿಶುವಿಗೆ ಆಡಲಿಕ್ಕೆ ಅನುಕೂಲ ಆಗಲಿ ಅಂತ ಆ ಮಣಿಯನ್ನು ಒಂದು ದಾರಕ್ಕೆ ಕಟ್ಟಿ ಆಡ್ಲಿಕ್ಕೆ ಬಿಟ್ಟು ಕೊಟ್ಟಿರ್ತಾನೆ. ಜಾಂಬುವಂತ ವಿಶ್ರಾಂತಿಗೆ ಒಳಗಾಗ್ತಾನೆ, ಮಲಗ್ತಾನೆ, ನಿದ್ರೆಗೆ ಹೋಗ್ತಾನೆ. ಜಾಂಬುವಂತನ ಮಗಳು ಜಾಂಬುವತಿ ಅಲ್ಲಿರ್ತಾಳೆ. ಮುಂದೆ ಏನಾಗುತ್ತದೆ ಅಂದರೆ ಸ್ವಲ್ಪ ದಿನ ಕಳೆದ ನಂತರ ಕೃಷ್ಣ ಕಾಡಿನಿಂದ ದ್ವಾರಕೆಗೆ ಮರಳಿ ಬರ್ತಾನೆ. ಪ್ರಸೇನ ಬರೋದೇ ಇಲ್ಲ. ಕೆಲ ದಿನಗಳ ನಂತರ ಸತ್ರಾರ್ಜಿತನ ಮನಸ್ಸಿನಲ್ಲಿ ಒಂದು ಉದ್ವಿಗ್ನತೆ ಬರ್ತದೆ. ಕೃಷ್ಣ ಪರಮಾತ್ಮ ಸ್ಯಮಂತಕಮಣಿ ನನಗೆ ಬೇಕು ಅಂತ ಕೇಳಿದ್ದ, ನಾನು ಕೊಟ್ಟಿರಲಿಲ್ಲ. ಏನಾದರೂ ಕೃಷ್ಣನೇ ಪ್ರಸೇನನನ್ನು ಕೊಂದು ಆ ಮಣಿಯನ್ನೇನಾದರೂ ಅಪಹರಿಸಿದ್ದಾನೋ ಏನು ಅಂಥೇಳಿ ಯಾರ ಹತ್ರನೂ ಒಂದು ಮಾತನ್ನು ಅಪವಾದವನ್ನು ಕೊಡ್ತಾನೆ. ಅದು ಕರ್ಣದಿಂದ ಕರ್ಣ ಅಂತೇವಲ್ಲ, ಕಿವಿಯಿಂದ ಕಿವಿ, ಕಿವಿಯಿಂದ ಕಿವಿ, ಒಬ್ಬರಿಂದ ಒಬ್ಬರಿಗೆ ಇಡೀ ದ್ವಾರಕಾನಗರದೆಲ್ಲ ಹರಡಿ ಕೃಷ್ಣನ ಮೇಲೆ ದೊಡ್ಡ ಅಪವಾದ ಬಂದುಬಿಡ್ತದೆ. ಆ ಅಪವಾದವನ್ನು ತಡೆಯದೆ ಕೃಷ್ಣ ಮನಸ್ಸಿಗೆ ಬೇಸತ್ತಾಗ ಬಹಳ ಮನಸ್ಸಿಗೆ ವಿಷಾದ ಉಂಟಾಗ್ತದೆ. ಆ ಸಮಯದಲ್ಲಿ ಕೃಷ್ಣ ಪರಮಾತ್ಮನು ವಿಷಾದದಲ್ಲಿದ್ದಾಗ ಸ್ವತಃ ನಾರದ ಮಹಾಮುನಿಗಳು ಕೃಷ್ಣ ಪರಮಾತ್ಮನನ್ನು ಕಂಡು ಆ ಕೃಷ್ಣನಲ್ಲಿ ಹೇಳ್ತಾರೆ, ಎಲೆ ಕೃಷ್ಣ ಪರಮಾತ್ಮನೇ, ಹಿಂದೆ ಒಂದು ದಿನ ಭಾದ್ರಪದ ಶುದ್ಧ ಚೌತಿಯ ದಿವಸ ನಾನು ನೀವು ಒಂದು ಲೋಕ ಕಲ್ಯಾಣಾರ್ಥ ಸಂವಾದದಲ್ಲಿ ನಿರತರಾಗಿದ್ದಾಗ ಸಂಧ್ಯಾಕಾಲವಾಗಿ ತಾವು ಭಕ್ಷಿಸಬೇಕಾದ ರಜತ ಕ್ಷೀರದಲ್ಲಿ ಹಾಲಿನ ನೆರಳಿನಲ್ಲಿ ಆ ಚಂದ್ರನ ಬಿಂಬ ಬಿದ್ದು ಅದನ್ನು ನೀವು ದರ್ಶನ ಮಾಡಿದಿರಿ. ಭಾದ್ರಪದ ಶುದ್ಧ ಚೌತಿ ಎಂದು ಯಾರು ಚಂದ್ರ ದರ್ಶನ ಮಾಡುತ್ತಾರೋ ಅವರು ಅಪವಾದಕ್ಕೆ ಗುರಿಯಾಗುತ್ತಾರೆ, ಅಷ್ಟಕಷ್ಟಗಳಿಗೆ ಗುರಿಯಾಗುತ್ತಾರೆ ಎಂದು ಚಂದ್ರನ ಅಂದರೆ ಗಣಪತಿಯ ಶಾಪವಿದೆ. ಆ ಶಾಪದಿಂದಾಗಿಯೇ ತಮಗೆ ಈ ದೋಷ ಉತ್ಪತ್ತಿಯಾಗಿದೆ ಅಂಥೇಳಿ ಭಾವಿಸಿ ನಾರದ ಮಹಾಮುನಿಗಳು ಶ್ರೀಕೃಷ್ಣ ಪರಮಾತ್ಮನಲ್ಲಿ ಈ ವಿಷಯವನ್ನು ಹೇಳ್ತಾರೆ. ಕೃಷ್ಣ ಪರಮಾತ್ಮನು ಮಹಾಗಣಪತಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿ ಪ್ರಾರ್ಥಿಸಿ ತದನಂತರ ಎಲ್ಲ ಯಾದವರ ಕುಲಗಳ ಎಲ್ಲರನ್ನ ಒಂದು ಮಾಡ್ತಾನೆ. ಎಲ್ಲ ದೊಡ್ಡ ದೊಡ್ಡ ಹಿರಿಯರ ಯಾದವರನ್ನೆಲ್ಲ ಒಂದು ಮಾಡಿ ಸತ್ರಾರ್ಜಿತನನ್ನು ಕರೆದುಕೊಂಡು ಆ ಕಾಡಿಗೆ ಹೋಗ್ತಾನೆ. ಏನಾದರೂ ಆಗಲಿ ಪರೀಕ್ಷೆ ಮಾಡೋಣ, ನಾನು ನಿರಪರಾಧಿ ಅಂತ ಹೇಳಿ ಎಲ್ಲರಿಗೂ ತೋರಿಸೋಣ ಅನ್ನೋ ಉದ್ದೇಶಕ್ಕಾಗಿ ಎಲ್ಲ ಯಾದವ ಕುಲದವರನ್ನು ಕರೆದುಕೊಂಡು ಸತ್ರಾರ್ಜಿತನನ್ನೂ ಕರೆದುಕೊಂಡು ಕಾಡಿಗೆ ಹೋಗ್ತಾನೆ. ಅಲ್ಲಿ ನೋಡ್ತಾನೆ, ಪ್ರಸೇನನ ಶವ ಬಿದ್ದಿರ್ತದೆ, ಪಕ್ಕದಲ್ಲಿ ಕುದುರೆ ಸತ್ತು ಬಿದ್ದಿರ್ತದೆ. ಆ ಪ್ರಸೇನ ಮತ್ತು ಆ ಕುದುರೆಯನ್ನು ನೋಡಿದಾಗ ಗೊತ್ತಾಗ್ತದೆ ಯಾವುದೋ ಒಂದು ಪ್ರಾಣಿ ಇವರ ಮೇಲೆ ಪ್ರಹಾರ ಮಾಡಿ ಇವರನ್ನು ಕೊಂದಿದೆ ಅಂಥೇಳಿ. ಮುಂದೆ ಕೃಷ್ಣ ಹೇಳ್ತಾನೆ, ಅಲ್ಲಿ ನೋಡ್ರಿ ಹುಲಿಯ ಹೆಜ್ಜೆಯ ಗುರುತುಗಳು, ಯಾವುದೋ ಒಂದು ಹುಲಿ ಇವರನ್ನು ಸಂಹಾರ ಮಾಡಿ ಆ ಮಣಿಯನ್ನು ತೊಗೊಂಡು ಹೋಗ್ಯದ. ಎಲ್ಲ ಯಾದವ ಕುಲದವರು ಆ ಹುಲಿಯ ಹೆಜ್ಜೆಯ ಗುರುತನ್ನೇ ಹಿಂಬಲಿಸ್ತಾ ಹೋಗ್ತಾರೆ. ಕಲ್ಪನೆ ಮಾಡ್ಕೊಳ್ರಿ, ದೊಡ್ಡ ಕಾಡು, ಆ ಕಾಡಿನಲ್ಲಿ ಪ್ರಸೇನನ ಶವ, ಕುದುರೆ, ಅಲ್ಲಿ ಹುಲಿಯ ಹೆಜ್ಜಿನ ಗುರುತುಗಳು, ಅದನ್ನು ಹಿಂಬಾಲಿಸುತ್ತಾ ಕೃಷ್ಣ, ಸತ್ರಾರ್ಜಿತ ಎಲ್ಲ ಯಾದವ ಕುಲದವರು ಅಲ್ಲಿ ಹೋಗಿ ನೋಡ್ತಾರ. ಹುಲಿನೂ ಸತ್ತು ಬಿದ್ದಿರ್ತದೆ. ಸ್ವಲ್ಪ ಮುಂದೆ ಹೋದ್ಮೇಲೆ ಅಲ್ಲಿ ನೋಡಿದರೆ ಹುಲಿ ಹೇಗೆ ಸತ್ತು ಅಂತ ಗೊತ್ತೇ ಇಲ್ಲ. ಇತ್ಲಾಗ ಕೃಷ್ಣ ಪರಮಾತ್ಮ ಗಮನಿಸಿ ನೋಡ್ತಾನೆ, ನೆಲದ ಮೇಲೆ ಒಂದು ಕರಡಿ ಹೆಜ್ಜೆ ಗುರುತುಗಳು ಕಾಣ್ತಾವೆ. ಹಿಂದಿನ ಕಾಲದಲ್ಲಿ ಪ್ರಾಣಿಗಳ ಹೆಜ್ಜೆ ಗುರುತದ ಮೇಲೆ ಇಂಥದ್ದೇ ಪ್ರಾಣಿ ಅಂತ ಗುರುತಿಸುವಂತಹ ಶಕ್ತಿ ಸಾಮರ್ಥ್ಯ ಇತ್ತು. ಕೃಷ್ಣನು ಎಲ್ಲ ವಿದ್ಯೆ ಬಲ್ಲವನು, ತ್ರಿಕಾಲ ಜ್ಞಾನಿಯು, ಅವನಿಗಿದು ಕರಡಿಯ ಹೆಜ್ಜೆ ಗುರುತು ಅಂತ ಗೊತ್ತಾಯಿತು. ಆ ಹೆಜ್ಜೆ ಗುರುತನ್ನು ಹಿಂಬಾಲಿಸುತ್ತಾ ಎಲ್ಲರನ್ನು ಕರೆದುಕೊಂಡು ಹೋಗಿ ನೋಡ್ತಾನೆ. ಒಂದು ದೊಡ್ಡ ಗುಹೆ, ದೊಡ್ಡ ಅಂಧಕಾರ. ಆ ಗುಹೆಯಲ್ಲಿ ಸತ್ರಾರ್ಜಿತ ಎಲ್ಲ ಯಾದವ ಕುಲದವರು ಒಳಗೆ ಹೋಗಲಿಕ್ಕೆ ಹೆದರಿ ಬಿಡ್ತಾರೆ. ನಾವು ಯಾರೂ ಒಳಗೆ ಬರೋದಿಲ್ಲ, ಹೊರಗೆ ಕಾಯ್ತೀವಿ ಅಂತ. ಕೃಷ್ಣ ಧೈರ್ಯವನ್ನು ಮಾಡ್ತಾನೆ, ಒಳಗಡೆ ಹೋಗ್ತಾನೆ. ಒಳಗಡೆ ಹೋಗಿ ನೋಡ್ತಾನೆ, ಅಲ್ಲಿ ಒಬ್ಬಕ್ಕೆ ಸೇವಕಿ ದಾತ್ರಿ. ಭಾಗವತವನ್ನು ನೋಡಿದರೆ ದಾತ್ರಿ ಅಂತ ಬರ್ತದೆ. ಹರಿವಂಶ ಇತ್ಯಾದಿಗಳು ನೋಡಿದಾಗ ಅಲ್ಲಿ ಜಾಂಬುವತಿನೇ ಇದ್ಲು ಅಂತ ಬರ್ತದೆ. ಆ ಜಾಂಬುವತಿ ಕೃಷ್ಣನ ನೋಡ್ತಿದ್ದಂತೆ ಮೋಹಿತಳಾಗ್ತಾಳೆ.
ಜನ್ಮಾಂತರ್ಯವಾಗಿ ಎಷ್ಟೋ ಯುಗಾಂತರದಿಂದ ಎಷ್ಟು ಯುಗಗಳಲ್ಲಿಯೂ ಸತಿಪತಿಗಳವರು. ಆ ಜಾಂಬವತಿ ಕೃಷ್ಣನನ್ನು ನೋಡಿ ಮೋಹಿತಳಾಗ್ತಾಳೆ. ಅಲ್ಲಿ ತನ್ನ ಸಹೋದರಿ ಅಂದರೆ ಸಣ್ಣ ಶಿಶು ತೊಟ್ಟಿಲಲ್ಲಿ ಮಲಗಿರ್ತದೆ. ಕೃಷ್ಣನಿಗೆ ಹೇಳ್ತಾಳೆ, ಗಲಾಟೆ ಮಾಡಬೇಡ. ಶಿಶು ಹೇಳ್ತದೆ. ಶಿಶು ಎದ್ದು ಅಳ್ಳಿಕತ್ರ ಒಳಗಡೆ ಮಲಗಿರುವಂಥ ನನ್ನ ತಂದೆ ಜಾಂಬುವಂತನಿಗೆ ಕೋಪೋತ್ಪತ್ತಿ ಆಗ್ತದೆ, ಹೋಗಿಬಿಡು. ಆಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಆ ಶಿಶುವಿನ ತೊಟ್ಟಲಿಗೆ ಕಟ್ಟಿರುವಂತಹ ಮಣಿ ನನ್ನದು, ಹಾಗಾಗಿ ಅದನ್ನು ಪಡೆಯೋದಕ್ಕಾಗಿ ಬಂದಿದ್ದೇನೆ ಅಂಥೇಳಿ ಶಂಕ ಪಾಂಚಜನ್ಯ ಜೋರಾಗಿ ಊದ್ತಾನೆ. ಕಹಳೆ ಅಂತೇವಲ್ಲ ಈಗಿನ ಕಾಲದಲ್ಲಿ, ಯುದ್ಧಕ್ಕಾಗಿ ಕರಿತೀವಲ್ಲ, ಜೋರಾಗಿ ಊದ್ತಾನೆ. ಆ ಜಾಂಬುವಂತನ ನಿದ್ರೆ ಭಂಗ ಆಗ್ತದೆ. ಜಾಂಬುವಂತ ಒಳಗಡೆ ಮಲಗಿದ್ದವ ಎದ್ದು ಹೊರಗೆ ಬಂದು ನೋಡ್ತಾನೆ. ನೋಡಿದ ತಕ್ಷಣ ಜಾಂಬುವಂತನಿಗೂ ಮತ್ತು ಕೃಷ್ಣನಿಗೂ ವಾದ ವಿವಾದಗಳಾಗ್ತಾವೆ. ಜಾಂಬುವಂತ ಹೇಳ್ತಾನೆ, ನೀನು ಯಾದವ ಅಂತಿ, ಕ್ಷತ್ರಿಯ ಅಂತಿ, ಯೋದ್ಧ ಅಂತಿ, ಸತ್ಯವಾದಿ ಅಂತಿ, ಅದು ಮಣಿ ನಿಂದು ಅಂತಿ. ನಾನು ಧರ್ಮದಿಂದ ಅದನ್ನು ಗೆದ್ದು ಒಂದು ಪ್ರಾಣಿಯನ್ನು ಸಂಹಾರ ಮಾಡಿ ತೊಗೊಂಡು ಬಂದೇನೆ. ಅದು ನಿನಗೆ ಬೇಕು ಅಂದರೆ ನನ್ನ ಜೊತೆ ಯುದ್ಧ ಮಾಡು ಅಂತ ಹೇಳ್ತಾನೆ. ಕೃಷ್ಣನಿಗೆ ಮತ್ತು ಆ ಜಾಂಬುವಂತನಿಗೆ ಘನಘೋರವಾದ ಯುದ್ಧ ಆಗ್ತದೆ. ಶ್ರೀಮದ್ ಭಾಗವತದಲ್ಲಿ 28 ದಿನಗಳ ಕಾಲ ನಿರಂತರವಾಗಿ ಅವರಿಬ್ಬರ ಮಧ್ಯದಲ್ಲಿ ಯುದ್ಧ ನಡೀತದೆ ಅಂತ ಬರ್ತದೆ. ಆ ಗುಹೆಯಲ್ಲಿರ್ತಕ್ಕಂಥ ಕಲ್ಲುಗಳು, ಆ ಗುಹೆಯಲ್ಲಿರ್ತಕ್ಕಂತಹ ದೊಡ್ಡ ದೊಡ್ಡ ಆಯುಧಗಳು ಎಲ್ಲದರಿಂದ ಪರಸ್ಪರ ಯುದ್ಧ ನಡೀತದೆ ಅಂತ ಬರ್ತದೆ. ತದನಂತರ ಮಲ್ಲ ಯುದ್ಧ ಅಂದರೆ ದೇಹದಿಂದ ಯುದ್ಧ, ಈಗೇನು ನಾವು ಅಂತೀವಲ್ಲ ಆ ಥರ. ಆ ಯುದ್ಧದಲ್ಲೂ ಜಾಂಬುವಂತ 28 ದಿನಗಳ ಕಾಲ ನಿರಂತರವಾಗಿ ಯುದ್ಧ ಮಾಡಿ ಪೂರ್ತಿ ನಿಶಕ್ತನಾಗಿಬಿಡ್ತಾನೆ, ನಿಸ್ತೇಜನಾಗಿಬಿಡ್ತಾನೆ. ದೈಹಿಕವಾಗಿ ಬಲಹೀನನಾಗ್ತಾನೆ, ಮಾನಸಿಕವಾಗಿ ಅಸಹಾಯಕನಾಗಿಬಿಡ್ತಾನೆ. ಮನಸ್ಸಲ್ಲಿ ಆಲೋಚಿಸ್ತಾನೆ, ರಾಮದೇವರಿಂದ ಅನುಗ್ರಹಿತನಾದವನು, ಸತ್ಯಯುಗದಿಂದ ಪರಾಕ್ರಮಿಯಾದ ಬಲಶಾಲಿಯಾದ ನನ್ನಂಥ ಜಾಂಬುವಂತನನ್ನು ದೈಹಿಕವಾಗಿ ಮಾನಸಿಕವಾಗಿ ಇಷ್ಟು ನೋವಾಗುವ ರೀತಿಯಲ್ಲಿ ಯುದ್ಧ ಮಾಡಿದ್ದಾನೆಂದರೆ ಇವನು ಯಾರಿರಬಹುದು? ಇವನು ಸಾಮಾನ್ಯ ಮನುಷ್ಯನಿರಲಿಕ್ಕೆ ಸಾಧ್ಯನೇ ಇಲ್ಲ. ಸ್ವತಃ ನನ್ನ ಪ್ರಭುವಾದ ಶ್ರೀರಾಮನೇ ನನ್ನ ಹಿಂದಿನ ಯುಗದಲ್ಲಿ ರಾಮನೊಡನೆ ಯುದ್ಧ ಮಾಡಬೇಕು ಅಂತ ಆಸೆ ಆಗಿರ್ತದೆ ಜಾಂಬುವಂತನಿಗೆ. ಆಗ ರಾಮದೇವರು ಹೇಳಿರ್ತಾರೆ, ಯಾವಾಗ? ತ್ರೇತಾಯುಗದಲ್ಲಿ ರಾಮಾವತಾರದಲ್ಲಿ, ಮುಂದೊಂದು ಯುಗದಲ್ಲಿ ನಾನು ಅವತರಿಸಿ ಬಂದಾಗ ನಿನ್ನ ಇಷ್ಟಾರ್ಥವನ್ನು ಸಿದ್ಧಿಸುತ್ತೇನೆ, ನಿನಗೆ ದರ್ಶನ ಭಾಗ್ಯವನ್ನು ಕೊಡುತ್ತೇನೆ ಅಂತ ಹೇಳಿರ್ತಾರೆ. ಆ ಇಷ್ಟಾರ್ಥ ಸಿದ್ಧಿಗಾಗಿ, ಜಾಂಬುವಂತನಿಗೆ ಸದ್ಗತಿಯನ್ನು ಅನುಗ್ರಹಿಸುವುದಕ್ಕಾಗಿ, ಜಾಂಬುವಂತನ ಉದ್ಧಾರಕ್ಕಾಗಿ ಕೃಷ್ಣ ಪರಮಾತ್ಮನು ರಾಮದರ್ಶನವನ್ನು ಜಾಂಬುವಂತನಿಗೆ ತೋರಿಸ್ತಾನೆ. ಜಾಂಬುವಂತ ರಾಮದೇವರ ಅವತಾರವನ್ನು ಕೃಷ್ಣನಲ್ಲಿ ಕಂಡು ಆನಂದ ಭಾಷ್ಪದಿಂದ ಸಂತುಷ್ಟರಾಗಿ ಶಿರಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ಮನಸ್ಸಿನಿಂದ ಭಾವನಾತ್ಮಕವಾಗಿ ಆಲಿಂಗನವನ್ನು ಮಾಡಿಕೊಂಡು ಸಂತೋಷದಿಂದ ಆ ಸ್ಯಮಂತಕ ಮಣಿಯನ್ನು ತನ್ನ ಮಗಳಾದಂತಹ ಜಾಂಬುವತಿಯನ್ನು ಎರಡನ್ನೂ ಕೃಷ್ಣನಿಗೆ ಕೊಟ್ಟು ಕನ್ಯಾದಾನವನ್ನು ಮಾಡಿಕೊಡ್ತಾನೆ. ಈ ಸ್ಯಮಂತಕ ಮಣಿ ನಿನಗೆ ವರೋಪಚಾರದಲ್ಲಿ ನೀಡಿದ್ದೇನೆ, ಮತ್ತೆ ನಿನ್ನೊಡನೆ ಯುದ್ಧ ಮಾಡಿ ತ್ರಿಲೋಕದ ಅಧಿಪತಿಯಾದಂಥ ನಿನ್ನೊಡನೆ ಯುದ್ಧ ಮಾಡಿದ್ದಕ್ಕಾಗಿ ಕ್ಷಮೆಯಾಚನಾರ್ಥವಾಗಿ ನನ್ನ ಮಗಳನ್ನು ನಿನಗೆ ಧಾರೆ ಎರೆದು ಕೊಡ್ತಾ ಇದ್ದೇನೆ, ಸ್ವೀಕರಿಸು ಅಂತ ಹೇಳಿ ಕೃಷ್ಣ ಪರಮಾತ್ಮನಿಗೆ ಅದೆಲ್ಲವನ್ನು ನೀಡ್ತಾನೆ. ಇಲ್ಲೇ ಗುಹೆಯಿಂದ ಹೊರಗೆ ನಿಂದಂಥ ಯಾದವರು ಸತ್ರಾರ್ಜಿತ ಎಷ್ಟೋ ದಿನಗಳಾದರೂ ಕೃಷ್ಣ ಬರಲಿಲ್ಲ ಅಂದ್ರೆ ಒಳಗಡೆ ಇರೋ ಕರಡಿ ಕೃಷ್ಣನನ್ನು ಕೊಂದಿರಬಹುದು ಅಂಥೇಳಿ ಅವರು ವಾಪಸ್ ದ್ವಾರಕ್ಕೆ ಹೋಗಿಬಿಟ್ಟಿರ್ತಾರೆ. ಕೃಷ್ಣ ಜಾಂಬುವತಿಯನ್ನು ಕರ್ಕೊಂಡು ಹೊರಗೆ ಬಂದು ನೋಡ್ತಾನೆ, ಯಾರೂ ಇರೋದಿಲ್ಲ. ಜಾಂಬುವತಿ ಸ್ಯಮಂತಕ ಮಣಿಯನ್ನು ತಗೊಂಡು ದ್ವಾರಕೆಗೆ ಬಂದು ಅರಮನೆಯಲ್ಲಿ ಸತ್ರಾರ್ಜಿತನ ಸಮಕ್ಷಮ, ಎಲ್ಲ ಯಾದವ ಕುಲದರ ಸಮಕ್ಷಮ ಕೃಷ್ಣ ನಡೆದ ಘಟನೆಯನ್ನು ವಿಸ್ತಾರವಾಗಿ ಹೇಳ್ತಾನೆ. ಮತ್ತೆ ಈ ಅಪವಾದ ಬರುವುದಕ್ಕೆ ಕಾರಣವೇನೆಂದು ಕೂಡ, ಆ ಚಂದ್ರ ದರ್ಶನದ ಶಾಪವೇ ಇದಕ್ಕೆ ಕಾರಣವೆನ್ನುವ ವಿಚಾರವನ್ನು ಕೂಡ ತಿಳಿಸ್ತಾನೆ. ಆಗ ಸತ್ರಾರ್ಜಿತನಿಗೆ ಬಹಳ ವಿಷಾದ ಆಗ್ತದೆ, ಬಹಳ ಅಪಮಾನ ಆದಂಗೆ ಆಗ್ತದೆ, ಅವಮಾನ ಅನ್ನಿಸ್ತದೆ. ಜ್ಞಾನವಿಲ್ಲದೆ ತಿಳಿಯದೆ ಅಂಥ ಮಹಾನ್ ಪುರುಷೋತ್ತಮನ ಮೇಲೆ, ಆ ಕೃಷ್ಣನ ಮೇಲೆ ನಾನು ಅಪವಾದ ಕೊಟ್ಟೆ, ಎಂಥ ಅಕ್ಷಮ್ಯ ಅಪರಾಧ ಆಯಿತು ನಂದು, ಎಂಥ ತಪ್ಪು ಮಾಡಿದೆ ಅಂಥೇಳಿ ಪಶ್ಚಾತ್ತಾಪದಿಂದಾಗಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದಕ್ಕಾಗಿ ಆ ಸತ್ರಾರ್ಜಿತ ಅವನಿಗೊಬ್ಬ ಮಗಳಿರ್ತಾಳೆ ಸತ್ಯಭಾಮೆ ಅಂತ. ಆ ಸತ್ಯಭಾಮೆಯನ್ನು ಸತ್ರಾರ್ಜಿತ
ರಾಜಮರ್ಯಾದೆಯಿಂದ ವೈಭವ ವಿಜೃಂಭಣೆಯಿಂದ ತನ್ನ ಮಗಳನ್ನು ಕೃಷ್ಣ ಪರಮಾತ್ಮನಿಗೆ ಕನ್ಯಾದಾನವನ್ನು ಮಾಡಿಕೊಡ್ತಾನೆ. ಆ ಸ್ಯಮಂತಕ ಮಣಿಯನ್ನು ಕೂಡ ಕೃಷ್ಣನಿಗೆ ಕೊಟ್ಟು ನೀನೇ ಇಟ್ಟುಕೋ ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತಾನೆ. ಆಗ ಕೃಷ್ಣ ಅದನ್ನು ನಿರಾಕರಿಸ್ತಾನೆ. ಮಣಿಯನ್ನು ನೀನಿಟ್ಟುಕೋ, ಆ ಬರುವಂಥ ಬಂಗಾರವನ್ನು ಮಾತ್ರ ಯಾದವ ಕುಲದ ಉದ್ಧಾರಕ್ಕಾಗಿ ಬಳಸು ಅಂತ ಹೇಳಿ ಅವನಿಗೆ ಅನುಗ್ರಹವನ್ನು ಕೂಡ ಮಾಡ್ತಾನೆ. ಈ ಪ್ರಕಾರವಾಗಿ ಶ್ರೀಮದ್ ಭಾಗವತ ದಶಮಸ್ಕಂದದ ಈ ಉತ್ತರಾರ್ಧದಲ್ಲಿ 60ನೇ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಈ ಸ್ಯಮಂತಕೋಪಾಖ್ಯಾನಂ, ಇದಕ್ಕೂ ಶಮಂತಕ ಸ್ಯಮಂತಕ ಎರಡು ಉಚ್ಚಾರವು ದೇಶಾಚಾರ ಪದ್ಧತಿಯಲ್ಲಿ ಇದೆ. ಈ ಸ್ಯಮಂತಕ ಉಪಾಖ್ಯಾನವನ್ನು ಯಾರು ಶ್ರದ್ಧೆಯಿಂದ ವಿಶ್ವಾಸಿಯ ಮನೋಭಾವದಿಂದ ಶ್ರವಣ ಮಾಡುತ್ತಾರೋ ಅವರಿಗೆ ಎಲ್ಲ ದೋಷವೂ ನಿವಾರಣೆಯಾಗುತ್ತದೆ ಅಂತ ನಮ್ಮಲ್ಲಿ ಇದೊಂದು ಮಾತು ಬರ್ತದೆ. ಮತ್ತು ನಮಗೆ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಈ ಸ್ಯಮಂತಕೋಪಾಖ್ಯಾನದ ಶ್ರವಣದ ನಂತರ ಒಂದು ಶ್ಲೋಕ ಅದ. ಆ ಶ್ಲೋಕವನ್ನು ನಾವೆಲ್ಲರೂ ಪಠಿಸಲೇಬೇಕು. ಶ್ಲೋಕ ಹೀಗಿದೆ: ಚಂದ್ರದರ್ಶನ ದೋಷ ನಿವಾರಣ ಪರಿಹಾರ ಶ್ಲೋಕ. ಸಿಂಹ ಪ್ರಸೇನಮವಧೀತ್ ಸಿಂಹೋ ಜಾಂಬವತಾ ಹತಃ ಸುಕುಮಾರಕ ಮಾರೋದಿಹಿ ತವ್ಯಃ ಅಂದರೆ ತವ ಹೇಷಃ ಸ್ಯಮಂತಕಃ. ಈ ಶ್ಲೋಕವನ್ನು ಸ್ಮರಿಸುವುದರಿಂದ ಪಠಿಸುವುದರಿಂದ ಎಲ್ಲ ಸ್ಯಮಂತಕ ಉಪಾಖ್ಯಾನದ ಫಲ ಪ್ರಾಪ್ತಿಯಾಗುವುದು. ಇದು ಬಹಳ ಮುಖ್ಯವಾದಂಥದ್ದು. ಮತ್ತು ಯಾರೇ ಆಗಲಿ ಭಾದ್ರಪದ ಶುದ್ಧ ಚತುರ್ಥಿಯ ದಿನ ಚಂದ್ರದರ್ಶನ ಮಾಡಿದರೆ ಈ ಸ್ಯಮಂತಕೋಪಾಖ್ಯಾನವನ್ನು ಕೇಳಿ ಶ್ಲೋಕವನ್ನು ಸ್ಮರಿಸಿ ತಮಗೆ ಬಂದ ಅಪಾದವನ್ನು ಪರಿಹರಿಸಿಕೊಳ್ಳಬಹುದು. ಅವರ ವಿಘ್ನಗಳು ಪರಿಹಾರವಾಗಿ ಸರ್ವಕಾರ್ಯ ಸಿದ್ಧಿಯು, ಜಯವು, ಪಾಪಕ್ಷಯವು ಉಂಟಾಗುತ್ತದೆ. ವಿಶೇಷವಾಗಿ ವಿದ್ಯಾರ್ಥಿಯು ವಿದ್ಯೆಯನ್ನು, ಧನಾರ್ಥಿಯು ಧನವನ್ನು, ಇತರರು ಅವರವರ ಇಷ್ಟಾರ್ಥಗಳನ್ನು ಪಡೆದು ಸುಖದಿಂದ ಕೊನೆಗೂ ಮೋಕ್ಷವನ್ನು ಕೂಡ ಪಡೆಯುವರು ಎಂಬಲ್ಲಿಗೆ ಈ ಸಮಂತಕೋಪಾಖ್ಯಾನ ಕಥಾಶ್ರವಣವು ಇಲ್ಲಿಗೆ ಸಂಪೂರ್ಣವಾಗ್ತದೆ. ಎಲ್ಲರಿಗೂ ಧನ್ಯವಾದ. ನಮಸ್ಕಾರ.